ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫೇಸ್ಬುಕ್ದಾಗ ಯಾರು ನೋಡತ್ರಿ ನಮ್ಮ ಪೇಜ್ ಅಟ್ ಫಾಲೋ ಮಾಡ್ರಿ ಪ್ಲೀಸ್. ದಯವಿಟ್ಟು ಫಾಲೋ ಮಾಡ್ರಿ, ಅದಕ್ಕೇನ ರೊಕ್ಕಿಲ್ಲ, ಪ್ಲೀಸ್ ಫಾಲೋ ಮಾಡ್ರಿ. ಮುದ್ದು ಹೆಣ್ಣಿನಲ್ಲಿ ಮ್ಯಾಗ್ನೆಟ್ ಆಡಿದನೋ ಮರುಳೇ ಜನಕ್ ಮನಡೋ. ಹಾಯ್ ಫ್ರೆಂಡ್ಸ್, ಎಡಿಟಿಂಗ್ ಇಟ್ಸ್ ಆದಿತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಪ್ರಯೋನಲ್ಲಿ ನೋಡಿದ್ರಲ್ಲ ಈ ಥರ ವಿಡಿಯೋನ ಅಲರ್ಟ್ ಮೋಷನಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಲರ್ಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ನಾನು ಕ್ರಿಯೇಟ್ ಬಿಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಆಮೇಲೆ ನೀವು ಕ್ರಿಯೇಟ್ ಬಿಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ನ ತೊಗೊಳ್ಳಿ ಫ್ರೆಂಡ್ಸ್. ಒಂದು ಇಮೇಜ್ ಇರುತ್ತೆ ಫ್ರೆಂಡ್ಸ್, ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಡೌನ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಮೇಜ್ ತೊಗೊಂಡ ನಂತರ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿದ ನಂತರ ಫ್ರೆಂಡ್ಸ್ ಸಾಂಗ್ ಮುಗಿಯೋವರೆಗೂ ಇಮೇಜ್ನ ತಗೋಬೇಕು ಫ್ರೆಂಡ್ಸ್. ತೊಗೊಂಡ ನಂತರ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದ ನಂತರ ಕ್ರಿಯೇಟ್ ಟೆಸ್ಟ್ ಆ್ಯಂಡ್ ಶೇಕ್ ಎಫೆಕ್ಟ್ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಫ್ ಎಫೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿದ ನಂತರ ಬ್ಯಾಕಿಗೆ ಬಂದು ಮತ್ತೆ ಬಿಟ್ ಮಾರ್ಕಿಗೆ ಹೋದ ನಂತರ ಇಮೇಜ್ಗೆ ಎಫೆಕ್ಟ್ನ ಹಾಕಿ ಫ್ರೆಂಡ್ಸ್. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಮಾಡಿ ಫ್ರೆಂಡ್ಸ್. ಮಾಡಿದ ನಂತರ ಮತ್ತೆ ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ಗೆ ಹೋಗಿ ಫ್ರೆಂಡ್ಸ್. ಹೋದ ನಂತರ ಶ್ಯಾಡೋ ಎಡಿಟ್ಸ್ ಅಂತ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪ್ಲಸ್ ಅಂತ ಇರುತ್ತೆ ಫ್ರೆಂಡ್ಸ್, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಅಂತ ಕ್ಲಿಕ್ ಮಾಡಿ ಬ್ಯಾಕಿಗೆ ಬನ್ನಿ ಫ್ರೆಂಡ್ಸ್. ಬಂದ ನಂತರ ನೀವು ಎಡಿಟ್ ಮಾಡ್ತಿರೋ ಬಿಟ್ ಮಾರ್ಕಿಗೆ ಹೋಗಿ 0.13 ಬಿಟ್ ಮಾರ್ಕಿಗೆ ಇಟ್ಕೊಂಡು ಫ್ರೆಂಡ್ಸ್, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ ಫ್ರೆಂಡ್ಸ್. ಮಾಡಿದ ನಂತರ ಶ್ಯಾಡೋ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಲೇಯರ್ ಅಂತ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ನ ತೊಗೊಳ್ಳಿ ಫ್ರೆಂಡ್ಸ್. ಈ ರೀತಿ ನೋಡಿ ಫ್ರೆಂಡ್ಸ್, ಇಮೇಜ್ನ ತೊಗೊಳ್ಳಿ. ತಗೊಂಡ ನಂತರ ಫ್ರೆಂಡ್ಸ್ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೂವ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಬ್ಯಾಕಿಗೆ ಬನ್ನಿ. ಬಂದ ನಂತರ ಫ್ರೆಂಡ್ಸ್ ಮತ್ತೆ ಬ್ಯಾಕಿಗೆ ಬನ್ನಿ ಫ್ರೆಂಡ್ಸ್. ಬಂದ ನಂತರ ಶೇಕ್ ಎಫೆಕ್ಟ್ಗೆ ಹೋದ ನಂತರ ಫ್ರೆಂಡ್ಸ್ ಗ್ರೂಪ್ 1 ಅಂತ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮಾಡಿದ ನಂತರ ಬ್ಯಾಕಿಗೆ ಬನ್ನಿ. ಬಂದ ನಂತರ ಮತ್ತೆ ಎಡಿಟ್ ಮಾಡ್ತಿರೋ ಬಿಟ್ ಮಾರ್ಕಿಗೆ ಹೋದ ನಂತರ ಫ್ರೆಂಡ್ಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಲೇಯರ್ ಅಂತ ಇರುತ್ತೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ